ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಇವತ್ತು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಈ ವಿಡಿಯೋದಲ್ಲಿ ನೈಟ್ರೇಷನ್ನು. ಸೊ ಫಿನಾಲಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಕೆಳಗಡೆ ಬ್ರೋಮಿನೇಷನು, ನೈಟ್ರೇಷನ್ನು, ಫ್ರೀಡಲ್ ಆಲ್ಕಲೇಷನ್ ರಿಯಾಕ್ಷನ್ಸ್ ಬರುತ್ತೆ. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ನೈಟ್ರೇಷನ್ ರಿಯಾಕ್ಷನ್ಸ್ ಬಗ್ಗೆ. ಓಕೆ, ನೈಟ್ರೇಷನಲ್ಲಿ ಎರಡು ಟೈಪ್ ರಿಯಾಕ್ಷನ್ಸ್ ನೋಡ್ತೀವಿ, ವಿತ್ ಕಾನ್ಸಂಟ್ರೇಟೆಡ್ HNO3 ಮತ್ತು ವಿತ್ ಡೈಲ್ಯೂಟ್ HNO3. ಓಕೆ, ಕಾನ್ಸಂಟ್ರೇಟೆಡ್ HNO3 ಜೊತೆಗೆ ಫಿನಾಲ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಮತ್ತು ಡೈಲ್ಯೂಟ್ HNO3 ಜೊತೆಗೆ ಫಿನಾಲ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಏನು ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನು ನೋಡೋಣ ಇವಾಗ. ಸೊ ಫಿನಾಲ್ ವಿತ್ ಕಾನ್ಸಂಟ್ರೇಟೆಡ್ HNO3. ಸೊ ಕಾನ್ಸಂಟ್ರೇಟೆಡ್ HNO3 ತೊಗೊಂಡಾಗ ಫಿನಾಲ್ ಜೊತೆಗೆ ಏನಾಗುತ್ತೆ ಅಂತಂದರೆ, ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HNO3, ಓಕೆ, ನೈಟ್ರಿಕ್ ಆಸಿಡ್, HNO3 ಅಂದರೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇಲ್ಲಿ ಸಲ್ಫ್ಯೂರಿಕ್ ಆಸಿಡು ತೊಗೋಬೇಕು ನೋಡಿ. ನೈಟ್ರಿಕ್ ಆಸಿಡು ಮತ್ತು ಸಲ್ಫ್ಯೂರಿಕ್ ಆಸಿಡ್ ಮಿಕ್ಸ್ಚರ್ನ ನಾವು ಏನಂತ ಕರಿತೀವಿ ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಇಲ್ಲಿ ರೇಷಿಯೋ ಏನಾಗಿರುತ್ತೆ ಅಂತಂದರೆ, ಸಲ್ಫ್ಯೂರಿಕ್ ಆಸಿಡ್ದು 2 ರೇಷಿಯೋ ಇದ್ದರೆ, ಓಕೆ, ನೈಟ್ರಿಕ್ ಆಸಿಡ್ದು ರೇಷಿಯೋ 1 ಇರುತ್ತೆ, 2:1 ಇರುತ್ತೆ. ಸಲ್ಫ್ಯೂರಿಕ್ ಆಸಿಡ್ ಎಷ್ಟಿರುತ್ತೆ, 2 ಇರುತ್ತೆ. ನೈಟ್ರಿಕ್ ಆಸಿಡ್ ರೇಷಿಯೋ ಎಷ್ಟಿರುತ್ತೆ, 1 ಇರುತ್ತೆ. ಓಕೆ, ಇದನ್ನು ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂದರೆ ಪಿಕ್ರಿಕ್ ಆಸಿಡ್ ಅಂತಂದರೆ ಏನು, 2,4,6 ಟ್ರೈನೈಟ್ರೋಫಿನಾಲ್ ಈಸ್ ಒಬ್ಟೈನ್ಡ್. ಓಕೆ, 2,4,6 ಟ್ರೈನೈಟ್ರೋಫಿನಾಲ್ನ ನಾವು ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ. ಪ್ರಾಡಕ್ಟ್ ಏನು ಬರುತ್ತೆ ನಮಗೆ, ಪಿಕ್ರಿಕ್ ಆಸಿಡ್ ಪ್ರಾಡಕ್ಟ್ ಆಗಿ ಬರುತ್ತೆ. ಓಕೆ, ರಿಯಾಕ್ಷನ್ಸ್ ಯಾವ ಥರ ಬರೆಯೋದು ಅಂತ ನೋಡೋಣ. ಫಸ್ಟ್ ಫಿನಾಲ್ ಬರ್ಕೋಬೇಕು ನಾವು. ಓಕೆ, ಫಿನಾಲ್ ಬರ್ಕೊಳ್ಳೋಣ. ಫಿನಾಲ್ ಅಂತಂದರೆ ಏನು, ಬೆನ್ಸಿನ್ ರಿಂಗು. ಆ ಬೆನ್ಸಿನ್ಗೆ ಡೈರೆಕ್ಟಾಗಿ ಏನಾಗಿರುತ್ತೆ, OH ಅಟ್ಯಾಚ್ ಆಗಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಏನು ಮಾಡ್ತೀವಿ, ಕಾನ್ಸಂಟ್ರೇಟೆಡ್ HNO3. ಓಕೆ, HNO3 ಅಂತ ಬರ್ಕೊಳ್ಳೋಣ, HNO3. ಓಕೆ, ನೆಕ್ಸ್ಟ್ ಗಿವ್ ರೈಸ್ಟ್ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಾನ್ಸಂಟ್ರೇಟೆಡ್, ಓಕೆ, H2SO4. ಇವಾಗ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಪಿಕ್ರಿಕ್ ಆಸಿಡ್ ಪ್ರೊಡಕ್ಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಫಸ್ಟು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾರೆ ಫಿನಾಲ್ನ. ಏನು ಪ್ರಾಡಕ್ಟ್ ಬರುತ್ತೆ ಅದನ್ನು ಆಮೇಲೆ ನೈಟ್ರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ ನಮಗೆ ಸೊ OH ಆಗಿ ಬರ್ಕೋಬೇಕು ನಾವು. ಓಕೆ, ಸೊ ಪಿಕ್ರಿಕ್ ಆಸಿಡ್ ಪೊಸಿಷನ್ ಬರ್ಕೊಳ್ಳಿ ಫಸ್ಟು. 1, 2, 3, 4, 5 ಆ್ಯಂಡ್ 6 ನಿಮ್ಗೆ ಗೊತ್ತಿದೆ. 2 ಮತ್ತು 6 ಪೊಸಿಷನ್ನ ಏನಂತ ಕರಿತೀವಿ ನಾವು, ಆರ್ಥೋ ಅಂತ ಕರಿತೀವಿ. 4 ಪೊಸಿಷನ್ ಏನಂತ ಕರಿತೀವಿ ನಾವು, ಪ್ಯಾರಾ ಅಂತ ಕರಿತೀವಿ. ಓಕೆ, ಸೊ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಮಾತ್ರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ. ಯಾಕೆ ಅನ್ನೋದನ್ನು ನಾನು ಅಸಿಡಿಟಿ ಆಫ್ ಫಿನಾಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಆರ್ಥೋ ಪೊಸಿಷನಲ್ಲೂ ಸಹ ಒಂದು NO2 ಬರುತ್ತೆ. ಸೊ 2 ಆರ್ಥೋ ಪೊಸಿಷನಲ್ಲಿದೆ, 2 ಆರ್ಥೋ ಪೊಸಿಷನ್ಗೂ ಸಹ ಒಂದೊಂದು NO2 ಬರುತ್ತೆ. ಜೊತೆಗೆ ಪ್ಯಾರಾ ಪೊಸಿಷನ್ಗೂ ಒಂದು NO2 ಬರುತ್ತೆ. ಸೊ ಪೊಸಿಷನ್ ಯಾವುದೇದಾಯ್ತು ಇವಾಗ. ಓಕೆ, ಪೊಸಿಷನ್ ತೊಗೊಳ್ಳೋದಾದ್ರೆ ಯಾವುದೇದು ಬಂತು, 2, 4, 6. ಓಕೆ, 2, 4, 6ಅಲ್ಲಿ ಏನಿದೆ, ಇಲ್ಲಿ ಟ್ರೈನೈಟ್ರೋ ಇದೆ. ಓಕೆ, ಟ್ರೈನೈಟ್ರೋ ಫಿನಾಲ್, ದಿಸ್ ಇಸ್ ದ ಪ್ರಾಡಕ್ಟ್. ಓಕೆ, ಯಾವಾಗ ಕಾನ್ಸಂಟ್ರೇಟೆಡ್ HNO3 ಜೊತೆಗೆ ರಿಯಾಕ್ಟ್ ಆದಾಗ ಫಿನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SNO4. ಓಕೆ, ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತಂದರೆ ಏನು, what is the nitrating mixture? Nitrating mixture is the mixture of a concentrated H2SO4 and concentrated HNO3. Okay, in the ratio of 2:1 is known as nitrating mixture. ಓಕೆ, ಸೊ ನೆಕ್ಸ್ಟ್ ನೋಡೋಣ ವಿತ್ ಡೈಲ್ಯೂಟ್ HNO3. ಸೊ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆಗೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ HNO3, ಸೊ ಡೈಲ್ಯೂಟ್ HNO3 ಜೊತೆಗೆ ಟ್ರೀಟ್ ಮಾಡಿದಾಗ ಫಿನಾಲ್ನ ಆ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ ಈಸ್ ಒಬ್ಟೈನ್ಡ್. ಸೊ ಫಿನಾಲ್ನ ನಾವು, ಓಕೆ, ಡೈಲ್ಯೂಟ್ HNO3 ಜೊತೆಗೆ ಟ್ರೀಟ್ ಮಾಡಿದಾಗ ಆರ್ಥೋ ಮತ್ತು ಪ್ಯಾರಾ 2 ಪ್ರಾಡಕ್ಟ್ ಬರುತ್ತೆ. ಒಂದು ಆರ್ಥೋ ಮತ್ತು ಇನ್ನೊಂದು ಪ್ಯಾರಾ ನೈಟ್ರೋಫಿನಾಲು. ಓಕೆ, ಯಾವ ಥರ ರಿಯಾಕ್ಷನ್ಸ್ ಯಾವ ಥರ ಬರೀದು ಅಂತ ನೋಡೋಣ ಇವಾಗ. ಫಸ್ಟ್ ಏನು ಮಾಡಬೇಕು, ಲೆಫ್ಟ್ ಸೈಡಲ್ಲಿ ಸೇಮ್ ಫಿನಾಲ್ ಬರ್ಕೋಬೇಕು. ಓಕೆ, ಫಿನಾಲ್ ಬರಿಬೇಕು. ಪ್ಲಸ್ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಡೈಲ್ಯೂಟ್ HNO3 ಬರಿಬೇಕು. ಏನು ಬರಿಬೇಕು ಇಲ್ಲಿ, ಡೈಲ್ಯೂಟ್ HNO3 ಬರಿಬೇಕು. ಓಕೆ, ಗಿವ್ ರೈಸ್ ಟು. ಸೊ ಪ್ರಾಡಕ್ಟಲ್ಲಿ 2 ಪ್ರಾಡಕ್ಟ್ ಬರುತ್ತೆ ಅಂತಂದರೆ, ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ 2 ಫಿನಾಲ್ ರಿಂಗ್ ಬರ್ಕೊಬಿಡಿ ಫಸ್ಟು. 2 ಫಿನಾಲ್. ಓಕೆ,
ಸೊ 2 ಫಿನಾಲಲ್ಲಿ ಏನಾಗುತ್ತೆ ಅಂತಂದರೆ ನಾನು ಹೇಳಿದ್ದೀನಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎರಡೇ ಪೊಸಿಷನಲ್ಲಿ ಪಾಸಿಬಲ್ ಇರುತ್ತೆ, ಒಂದು ಆರ್ಥೋ ಇನ್ನೊಂದು ಪ್ಯಾರಾ ಪೊಸಿಷನ್. ಆರ್ಥೋ ಯಾವ ಪೊಸಿಷನು 2 ಮತ್ತು 6 ಪೊಸಿಷನ್ ಆರ್ಥೋ ಅಂತ ಕರಿತೀವಿ, 4th ಪೊಸಿಷನ್ನ ನಾವು ಪ್ಯಾರಾ ಪೊಸಿಷನ್ ಅಂತ ಕರಿತೀವಿ. ಸೊ 2 ಪ್ರಾಡಕ್ಟ್ ಬರುತ್ತೆ. ಒಂದು ಪ್ರಾಡಕ್ಟ್ ಏನು ಅಂತಂದರೆ ಆರ್ಥೋ ಪೊಸಿಷನಲ್ಲಿ NO2 ಏನಾಗಿರುತ್ತೆ ಸಬ್ಸ್ಟಿಟ್ಯೂಟ್ ಆಗಿರುತ್ತೆ, ಇನ್ನೊಂದರಲ್ಲಿ ಏನಾಗುತ್ತೆ ಅಂತಂದರೆ ಪ್ಯಾರಾ ಪೊಸಿಷನಲ್ಲಿ NO2 ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ವಾಟ್ ಇಸ್ ದ ಪ್ರಾಡಕ್ಟ್? ಆ್ಯಕ್ಚುಲಿ ಪ್ರಾಡಕ್ಟನ್ನು ಏನಂತ ಕರಿತೀರಾ? ಆರ್ಥೋ, ಓಕೆ, ಆರ್ಥೋ ನೈಟ್ರೋಫಿನಾಲ್, ಇನ್ನೊಂದು ಪ್ಯಾರಾ ನೈಟ್ರೋಫಿನಾಲ್. ಸೊ 2 ಪ್ರಾಡಕ್ಟ್ ಬಂದು. ಸೊ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಏನು ಬಂತು ಪ್ರಾಡಕ್ಟು? ಪಿಕ್ರಿಕ್ ಆಸಿಡ್ ಬಂತು. ಪಿಕ್ರಿಕ್ ಆಸಿಡ್ ಅಂತಂದ್ರೇನು? 2,4,6 ಟ್ರೈನೈಟ್ರೋಫಿನಾಲ್. ಓಕೆ, ಸೊ ನೆಕ್ಸ್ಟ್ ಅದೇ ನಾವು ಫಿನಾಲ್ನ ನಾವು ಡೈಲ್ಯೂಟ್ HNO3 ಜೊತೆಗೆ ಟ್ರೀಟ್ ಮಾಡಿದಾಗ ಏನು ಮಾಡ್ತೀವಿ? 2 ಪ್ರಾಡಕ್ಟ್ ಬಂತು, ಒಂದು ಆರ್ಥೋ ನೈಟ್ರೋಫಿನಾಲು, ಇನ್ನೊಂದು ಪ್ಯಾರಾ ನೈಟ್ರೋಫಿನಾಲು. ಇವತ್ತಿನ ಟಾಪಿಕ್ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.